ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವಿಡಿಯೋ. ನೀವೇನಾದರೂ ಇಂಜಿನಿಯರಿಂಗಲ್ಲಿ ಡಿಗ್ರಿ ಮುಗಿಸಿದ್ದೀರಾ? ಇಂಡಿಯನ್ ಆರ್ಮಿಯಲ್ಲಿ ಆಫೀಸರ್ಸ್ ಆಗಿ ಸೇವೆ ಮಾಡುವ ಕನಸಿದೆಯಾ? ಅದಕ್ಕೆ ಪರೀಕ್ಷೆ ಇಲ್ಲದೆ ನಿಮಗೆ ಅವಕಾಶ ಸಿಕ್ಕರೆ ಹೇಗಿರುತ್ತೆ? ಹಾಗಿದ್ದರೆ ಈ ವಿಡಿಯೋ ನಿಮಗೋಸ್ಕರನೇ. ಯಾಕಪ್ಪ ಅಂದರೆ ಇಂಡಿಯನ್ ಆರ್ಮಿ SSC ಟೆಕ್ 68 ರಿಕ್ರೂಟ್ಮೆಂಟ್ ಬಿಟ್ಟಿದ್ದಾರೆ. ಇದರ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಟೋಟಲ್ ವೇಕೆನ್ಸಿ ಎಷ್ಟಿದ್ದಾವೆ, ಕ್ವಾಲಿಫಿಕೇಷನ್ ಏನು, ಏಜ್ ಲಿಮಿಟ್ ಏನು, ಸೆಲೆಕ್ಷನ್ ಪ್ರೊಸೆಸ್ ಏನು, ಅಪ್ಲಿಕೇಶನ್ ಫೀಸ್ ಏನು, ಯಾವ ರೀತಿ ಅಪ್ಲೈ ಮಾಡಬೇಕು ಮತ್ತು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಇದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನೀವು ವಿಡಿಯೋನ ಕೊನೆವರೆಗೂ ನೋಡಿ. ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 381 ಇದ್ದಾವೆ. ಪುರುಷರಿಗೆ 350, ಮಹಿಳೆಯರಿಗೆ 31 ವೇಕೆನ್ಸಿಗಳನ್ನ ಇದರಲ್ಲಿ ಬಿಟ್ಟಿದ್ದಾರೆ. ಇನ್ನು ಕ್ವಾಲಿಫಿಕೇಷನ್ ಬಂದರೆ BE ಅಥವಾ BTech ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿರಬೇಕು, ಅಥವಾ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಇನ್ನು ಏಜ್ ಲಿಮಿಟ್ ಬಂದರೆ 20ರಿಂದ 27. ಇನ್ನು ಅಪ್ಲಿಕೇಶನ್ ಫೀಸ್ ಬಂದು ಇದಕ್ಕೆ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀಸ್ ಇರಲಿಲ್ಲ. ಇದನ್ನು ಫ್ರೀಯಾಗಿ ಅಪ್ಲೈ ಮಾಡ್ಬೋದು. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಕಡೆ ಬಂದರೆ ಮೊದಲಿಗೆ ಆನ್ಲೈನ್ ಶಾರ್ಟ್ ಲಿಸ್ಟ್ನ ಮಾಡ್ತಾರೆ. ಅದಾದ ನಂತರ SSB ಇಂಟರ್ವ್ಯೂನ ಕರೀತಾರೆ. ಅದರಲ್ಲಿ ಪಾಸಾದಂಥ ಅಭ್ಯರ್ಥಿಗಳನ್ನ ನೆಕ್ಸ್ಟು ಮೆಡಿಕಲ್ ಎಕ್ಸಾಮಿನೇಷನ್ ನಡೆಯುತ್ತೆ. ಅದರಲ್ಲಿ ಕ್ಲಿಯರ್ ಆದಂಥ ಅಭ್ಯರ್ಥಿಗಳನ್ನ ನೆಕ್ಸ್ಟು ಫೈನಲ್ ಮೆರಿಟ್ ಲಿಸ್ಟ್ನ ಬಿಡ್ತಾನೆ. ಇದರಲ್ಲಿ ಪಾಸಾದಂಥ ಅಭ್ಯರ್ಥಿಗಳು SSC ಟೆಕ್ ಆಫೀಸರ್ ಆಗಿ ಸೇವೆಯನ್ನು ಸಲ್ಲಿಸ್ತಾರೆ. ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕಪ್ಪ ಅಂದರೆ, ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಆಫೀಸರ್ಸ್ ಎಂಟ್ರಿ ಅಂತಂದಿರುತ್ತೆ, ಅಲ್ಲಿ ಲಾಗಿನ್ ಮಾಡಿ. ನೆಕ್ಸ್ಟು ಒನ್ ಟೈಮ್ ರಿಜಿಸ್ಟರ್ನ ಮಾಡ್ಕೊಳ್ಳಿ. SSC ಟೆಕ್ 68 ಎಂಟ್ರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಅಲ್ಲಿ ಕೇಳ್ತಕ್ಕಂಥ ಡೀಟೇಲ್ಸ್ನ ನೀವು ಅಲ್ಲಿ ಫಿಲ್ ಮಾಡೋಕ್ಕಾಗುತ್ತೆ. ನೆಕ್ಸ್ಟು ಡಾಕ್ಯುಮೆಂಟ್ಸ್ನ ಅಲ್ಲಿ ಅಪ್ಲೋಡ್ ಮಾಡಿ, ನೆಕ್ಸ್ಟು ಸಬ್ಮಿಟ್ ಮಾಡಿ, ನಂತರ ಅದರ ಪ್ರಿಂಟ್ನ ನೀವು ತಗೊಳ್ಬೇಕಾಗುತ್ತೆ. ಇದರ ಅಪ್ಲಿಕೇಶನ್ ಡೇಟ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ, ವುಮೆನ್ಸ್ ಬಂದುಬಿಟ್ಟು 8 ಜುಲೈ 2026ರಿಂದ 6 ಆಗಸ್ಟ್ 2026 ತನಕ ವುಮೆನ್ಸ್ ಅವ್ರದ್ದು ಅಪ್ಲಿಕೇಶನ್ ಇರುತ್ತೆ. ನೆಕ್ಸ್ಟು ಪುರುಷರ ಆನ್ಲೈನ್ ಅಪ್ಲಿಕೇಶನ್ ಬಂದುಬಿಟ್ಟು 9 ಜುಲೈ 2026ರಿಂದ 7 ಆಗಸ್ಟ್ 2026ರವರೆಗೆ ಇದು ಅಪ್ಲಿಕೇಶನ್ ಓಪನ್ ಇರುತ್ತೆ. ಇಂಜಿನಿಯರ್ ಪಾಸಾದಂಥ ಅಭ್ಯರ್ಥಿಗಳು ಇದೊಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ದೇಶ ಸೇವೆ ಮಾಡುವ ಅವಕಾಶ ಇದು ಸಣ್ಣ ವಿಷಯವಲ್ಲ. ಇದು ಎಲ್ರಿಗೂ ಅವಕಾಶ ಸಿಗಲ್ಲ. ನಿಮಗೆ ಸಿಕ್ಕಿದೆ, ಅದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತವಾಗಿದೆ ಅಂತ ಅಂದ್ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲಲ್ಲಿ ಇಟ್ಕೊಳ್ಳಿ. ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ತಕ್ಷಣ ನೀವು ವಿಡಿಯೋವನ್ನು ನೋಡ್ಕೊಳ್ಬೋದು. ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್.